ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಪಾಯಸ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ನೀವೆಲ್ಲ ಅಮೃತ ಅಂದರೆ ಏನು ಅಂತ ಕೇಳಿರ್ತೀರ. ಖಂಡಿತ ಈ ಹಲಸಿನ ಹಣ್ಣಿನ ಪಾಯಸನ ಮಾಡಿ ನೋಡಿ, ಅಮೃತದಷ್ಟೇ ರುಚಿ ಇರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಖಂಡಿತ ಸುಲಭವಾಗಿ ಹಲಸಿನ ಹಣ್ಣು ಸಿಗುತ್ತೆ. ಈ ರೀತಿಯಾದಂಥ ಪಾಯಸನ ಮಾಡಿ ನೀವು ಸವಿಬೋದು. ಹಾಗೆ ಬನ್ನಿ, ಈ ರೀತಿಯಾದಂಥ ಹಲಸಿನ ಹಣ್ಣಿನ ಪಾಯಸ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ. ಹಲಸಿನ ಹಣ್ಣಿನ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, 10 ಬಹಳ ಹಣ್ಣಾಗಿರ್ತಕ್ಕಂಥ ಸಿಹಿಯಾಗಿರ್ತಕ್ಕಂಥ ಹಲಸಿನ ತೋಳೆಗಳನ್ನ ತೊಗೊಂಡಿರ್ತಕ್ಕಂಥದ್ದು. ಹಾಗೆ ಹೆಸರುಬೇಳೆ ಅರ್ಧ ಕಪ್ಪಷ್ಟು, ಬೆಲ್ಲ 1 ಕಪ್ಪಷ್ಟು, ತೆಂಗಿನಕಾಯಿ ತುರಿ ಅರ್ಧ ಕಪ್ಪಷ್ಟು, ತುಪ್ಪ 2 ಟೇಬಲ್ ಸ್ಪೂನ್, ಗೋಡಂಬಿ 10ರಿಂದ 15, ಹಾಗೆ ಒಣದ್ರಾಕ್ಷಿ 10ರಿಂದ 15. ಇವಿಷ್ಟು ಹಲಸಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಹಲಸಿನ ಹಣ್ಣಿನ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿಯಾದಂಥ ಕುಕ್ಕರ್ಗೆ ಅರ್ಧ ಕಪ್ ಅಳತೆಯ ಹೆಸರು ಬೇಳೆನ ಹಾಕಿ ಸರಿಸುಮಾರು 4ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲೇ ಹೆಸರು ಬೇಳೆನ ಹುರ್ಕೋಬೇಕಾಗತ್ತೆ. 4-5 ನಿಮಿಷ ಹೆಸರು ಬೇಳೆನ ಹುರಿದಾದ ನಂತರ ಸ್ವಲ್ಪ ಬಣ್ಣ ಬದಲಾಗುತ್ತೆ, ಜೊತೆಗೆ ಒಂದು ಒಳ್ಳೆ ಅರಮ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಹೆಸರು ಬೇಳೆನ 4ರಿಂದ 5 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಹುರಿದಾಯಿತು. ಈ ಅದಕ್ಕೆ ಹೆಸರು ಬೇಳೆನ ಹುರಿದಾದ ನಂತರ ಈಗ ಹುರಿದು ಬಿಸಿ ಇರತಕ್ಕಂಥ ಈ ಒಂದು ಹೆಸರು ಬೇಳೆ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಒಮ್ಮೆ ವಾಶ್ ಮಾಡ್ಕೋಬೇಕಾಗುತ್ತೆ. ಹೀಗಿಲ್ಲಿ 1ರಿಂದ 2 ಬಾರಿ ನೀಟಾಗಿ ಹೆಸರು ಬೇಳೆನ ತೊಳೆದಾಯಿತು. ತದನಂತರ 1.5 ಕಪ್ ಅಳತೆಯ ನೀರನ್ನು ಹಾಕಿ ಅಂದರೆ ಸರಿಸುಮಾರು ಒಂದು 350ರಿಂದ 400 ml ನಷ್ಟು ನೀರನ್ನು ಬಳಸಿರ್ತಕ್ಕಂಥದ್ದು. ಒಮ್ಮೆ ಮಿಕ್ಸ್ ಮಾಡಿ 3ರಿಂದ 4 ವಿಸಲ್ಲು ಚೆನ್ನಾಗಿ ಕೂಗಿಸಿ ಈ ಒಂದು ಬೇಳೆನ ಬೇಯಿಸಬೇಕಾಗತ್ತೆ. ಹೀಗಿಲ್ಲಿ ಕುಕ್ಕರ್ 4 ವಿಸಲ್ ಬಂದಾಯಿತು. ಬೇಳೆನೂ ಸಹ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ತಣ್ಣಗಾಗಬೇಕು. ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಹೀಗಿಲ್ಲಿ ಸ್ಟವ್ ಮೇಲೆ ಮತ್ತೊಂದು ಪಾತ್ರನ ಇಟ್ಟು ಪಾತ್ರೆಗೆ 1 ಕಪ್ ಅಳತೆಯ ಬೆಲ್ಲನ ಹಾಕಿ, ಹಾಗೆ ಬೆಲ್ಲನ ಕರಗಿಸೋದಕ್ಕೋಸ್ಕರ 1 ಕಪ್ ಅಳತೆಯ ನೀರನ್ನು ಸಹ ಹಾಕಿ, ಈಗ ನೀರನ್ನು ಬಿಸಿ ಮಾಡಿ ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲದ ಪಾಕ ಬರಬೇಕು ಅಂತೇನಿಲ್ಲ, ಬೆಲ್ಲ ಕರಗಿ ನೀರಿನ ಜೊತೆ ಬೆರೆತರೆ ಸಾಕಾಗತ್ತೆ. ನೀವು ತಗೊಳ್ತಕ್ಕಂಥ ಹಲಸಿನ ಹಣ್ಣು ಎಷ್ಟು ಸಿಹಿಯಾಗಿದೆ, ಸಿಹಿ ಕಡಿಮೆ ಇದೆಯಾ ಹೆಚ್ಚಿದೆಯಾ ಅದನ್ನು ನೋಡಿಕೊಂಡು ನೀವು ಬೇಕಾದರೆ ಬೆಲ್ಲದ ಪ್ರಮಾಣನ ಏರುಪೇರು ಮಾಡ್ಕೋಬೋದು. ಕಂಪ್ಲೀಟಾಗಿ ಬೆಲ್ಲ ಕರಗಬೇಕು. ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಬೆಲ್ಲದ ಸಿಹಿಯಾದ ನೀರು ಸಿದ್ಧವಾಗಿದೆ. ಫ್ಲೇಮನ್ನು ಆಫ್ ಮಾಡಿ ಈ ಬೆಲ್ಲ ಕರಗಿಸಿದಂಥ ನೀರನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೋಬೇಕು. ಬೆಲ್ಲ ಯಾವತ್ತೂ ಕರಗಿಸಿದ ಮೇಲೆ ಈ ರೀತಿಯಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ಬೆಲ್ಲದಲ್ಲಿರ್ತಕ್ಕಂಥ ಏನಾದ್ರು ಕಸ ಕಡ್ಡಿ ಇದ್ದರೆ ಖಂಡಿತ ಒಂದು ಫಿಲ್ಟ್ರಲ್ಲೇ ಉಳಿಯುತ್ತೆ ಅಂತೇಳಿ. ನೋಡಿದ್ರ, ಬೆಲ್ಲದಲ್ಲಿರ್ತಕ್ಕಂಥ ಕಲ್ಮಶ ಫಿಲ್ಟ್ರಲ್ಲೇ ಉಳಿಯುತ್ತೆ. ಈ ರೀತಿಯಾಗಿ ಬೆಲ್ಲದ ನೀರನ್ನು ಸಹ ಶೋಧಿಸಿದ ನಂತರ ನಾವು ತೊಗೊಂಡಂಥ 10 ಹಲಸಿನ ತೋಳೆನಲ್ಲಿ 9 ಹಲಸಿನ ತೋಳೆನ ಮಿಕ್ಸಿ ಜಾರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ನೀಟಾಗಿ ಬೀಜ ಮತ್ತು ಒಟ್ಟನ್ನು ಹೊರತೆಗೆದು ಹಲಸಿನ ತೋಳೆ ಮಾತ್ರ ಹಾಕ್ಕೋಬೇಕು. ಅದೇ ರೀತಿಯಾಗಿ 1 ಹಲಸಿನ ಹಣ್ಣಿನ ತೋಳೆನ ಈ ರೀತಿ ಬಹಳ ಚಿಕ್ಕ ಚಿಕ್ಕ ಪೀಸಾಗಿ ಸಿದ್ಧ ಮಾಡಿದ್ದೇವೆ. ಇದನ್ನು ಲಾಸ್ಟಲ್ಲಿ ಪಾಯಸಕ್ಕೆ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ನುಣ್ಣಿಗೆ ರುಬ್ಬಿ ಹಲಸಿನ ಹಣ್ಣಿನ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು. ನೋಡಿ, ಹಲಸಿನ ತೋಳೆ ಬಹಳ ಚೆನ್ನಾಗಿ ಹಣ್ಣಾಗಿದ್ದರಿಂದ ತುಂಬ ಚೆನ್ನಾಗಿ ಪೇಸ್ಟ್ ಆಗಿರ್ತಕ್ಕಂಥದ್ದು. ಈ ಒಂದು ಪೇಸ್ಟಲ್ಲಿ ಅರೋಮ ಅಡಗಿದೆ, ಜೊತೆಗೆ ಸಿಹಿ ರುಚಿ ಎಲ್ಲನೂ ಅಡಗಿರುತ್ತೆ. ಬೆಲ್ಲದ ನೀರನ್ನು ಕರಗಿಸಿ ಮತ್ತು ಹಲಸಿನ ಹಣ್ಣಿನ ಪೇಸ್ಟನ್ನು ಸಿದ್ಧ ಮಾಡಿದಂಥ ಇವತ್ತಲ್ಲಿ 4 ವಿಸಲ್ ಬಂದು ಬೇಳೆನೂ ಸಹ ಚೆನ್ನಾಗಿ ಬೆಂದಿತ್ತು. ಬಿಸಿಯಾದಂಥ ಕುಕ್ಕರ್ ಈಗ ತಣ್ಣಗಾಗಿದೆ. ಈಗ ಬೆಂದಂಥ ಬೇಳೆನ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕು ಚೆನ್ನಾಗಿ. ಮಸಿಯೋದಕ್ಕೂ ಮೊದಲು ಹೆಚ್ಚುವರಿ ಇರತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕು. ಆಗಲೇ ಮಸಿಯೋದಕ್ಕೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು. ಮತ್ತು ಈ ನೀರನ್ನು ನಾವು ಪಾಯಸಕ್ಕೆ ಬೆಳೆಸ್ತೇವೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಮಸ್ಕೋಬೇಕಾಗತ್ತೆ. ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ, ಜೊತೆಗೆ ಬಿಸಿ ಇರೋದ್ರಿಂದ ಬಹಳ ಬೇಗ ಬಹಳ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು, ಅಂದರೆ ಮಸ್ಕೋಬೋದು. ಈ ರೀತಿಯಾಗಿ ಮಸ್ತಂತ ಈ ಒಂದು
ಹೆಸರುಬೇಳೆನೂ ಸಹ ಬೆಲ್ಲದ ನೀರನ್ನು ಶೋಧಿಸಿದಂಥ ಪಾತ್ರೆಗೆ ಹಾಕೊಳ್ಳೋಣ. ನಂತರ ನಾವೇನು ಹಲಸಿನ ಹಣ್ಣಿನ ಪೇಸ್ಟನ್ನು ಸಿದ್ಧ ಮಾಡಿದ್ವಿ ಅದನ್ನು ಸಹ ಪಾತ್ರೆಗೆ ಹಾಕಿ ಈ ರೀತಿ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕಿದ ನಂತರ ಈಗ ತುರಿದಂಥ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಈಗ ಪಾತ್ರೆಗೆ ಹಾಕ್ತಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಬೇಕಾದ್ರೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗೆ ಪಾಯಸದ ರುಚಿನೂ ಸಹ ಹೆಚ್ಚಾಗುತ್ತೆ. ಈಗ ಇದನ್ನು 5 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಈಗಿಲ್ಲಿ ಪಾಯಸನ 5 ನಿಮಿಷ ಬಹಳ ಚೆನ್ನಾಗಿ ಕುದಿಸಾಯಿತು. ಈ ರೀತಿ ಪಾಯಸ ಬಿಸಿ ಇರಬೇಕಾದ್ರೇ ಈ ಪಾಯಸದ ರುಚಿ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಈಗಿಲ್ಲಿ ಮತ್ತೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕು. ಈ ರೀತಿ ತುಪ್ಪನೂ ಸಹ ಕರಗಿದ ನಂತರ 10ರಿಂದ 15 ಗೋಡಂಬಿನ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಹಾಗೆ 10ರಿಂದ 15 ಒಣ ದ್ರಾಕ್ಷಿನೂ ಹಾಕಿ ಒಮ್ಮೆ ದ್ರಾಕ್ಷಿನ ತುಪ್ಪದಲ್ಲಿ ಬಿಸಿ ಮಾಡಿಕೊಂಡು ಸಾಕು, ದ್ರಾಕ್ಷಿ ಉಬ್ಬಿಡುತ್ತೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ ಹುರಿದಂಥ ಈ ಗೋಡಂಬಿ ಮತ್ತು ದ್ರಾಕ್ಷಿನ ಪಾಯಸಕ್ಕೆ ಹಾಕೋಬೇಕಾಗತ್ತೆ. ನಾವಾಗಲೇ ಏನು ಒಂದು ಹಲಸಿನ ತೋಳಿನ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ವಿ, ಹಲಸಿನ ತೋಳಿಯ ಚೂರುಗಳನ್ನು ಸಹ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಬಿಸಿ ಬಿಸಿಯಾಗಿ ಬಹಳ ಅಂದರೆ ಬಹಳ ಅರೋಮಭರಿತವಾಗಿ ಬಹಳ ಸಿಹಿಯಾಗಿ ಅಮೃತದಷ್ಟೇ ರುಚಿ ಇರತಕ್ಕಂಥ ಹಲಸಿನ ಹಣ್ಣಿನ ಪಾಯಸ ಸಿದ್ಧವಾಗಿರ್ತಕ್ಕಂಥದ್ದು. ದೇವರ ನೈವೇದ್ಯಕ್ಕಾಗ್ಬೋದು, ಬಂದಂಥ ಸ್ನೇಹಿತರಿಗೆ ಅತಿಥಿಗಳಿಗಾಗ್ಬೋದು ಈ ಪಾಯಸ ಕೊಟ್ಟರೆ ಎಲ್ಲರೂ ನಿಮ್ಮನ್ನ ಹಾಡಿ ಹೊಗಳ್ತಾರೆ, ಅಷ್ಟು ಸೂಪರ್ ಆದಂಥ ಪಾಯಸ ಇದು ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹಲಸಿನ ಹಣ್ಣಿನ ಪಾಯಸನ ತಯಾರು ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ಖಂಡಿತ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಪಾಯಸನ ಮಾಡಿ ಮನೆ ಮಂದಿಯೆಲ್ಲ ಸವಿಬೇಕು ಅಂತ ನಮ್ಮ ಒಂದು ಕೋರಿಕೆ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.